ಇವತ್ತು ಲೋನ್ ನವೀನ ಅನ್ನೋ ಫಿಲಮ್ನ ನೋಡೋಕೆ ಬಂದ್ವಿ ಸರ್. ನಮಗೆ ಹಾಡಿನ ಮುಖಾಂತರ ನಮಗೆ ತುಂಬ ಇಷ್ಟ ಆಗಿದ್ದಾರೆ. ಆ ಹೀರೋನ ನಮ್ಮ ಕಣ್ಣು ಮುಂದೆ ನಮ್ಮ ದಾವಣಗೆರೆಯಲ್ಲಿ ನೋಡೋಕೆ ನಮಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಮ್ಮ ಗಾರ್ಮೆಂಟ್ಸ್ ಅವರನ್ನೆಲ್ಲ ಕರ್ಕೊಂಡು ನಾವು ಬಂದಿದ್ದೀವಿ ಸರ್. ನೋಡಿರಿ ಸರ್, ವರ್ಷ ಪೂರ್ತಿ ದುಡಿಯೋದೇ ಸರ್. ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಈ ಫಿಲಮ್ ನಾನು ಸುಮಾರು ಕಡೆ ಬಾಯಲ್ಲಿ ರಿವ್ಯೂ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ. ಒಂದು ಸರಿ ಕಾಮಿಡಿ ಫಿಲಮ್ನ ಹೆಣ್ಮಕ್ಳು ಎಲ್ಲರೂ ನೋಡಿ ಖುಷಿ ಪಡಲಿ, ನಮ್ಮ ಸ್ಟಾಫ್ ಅವರು ಕೇಳಿ ಖುಷಿ ಪಡಲಿ ಅನ್ನೋ ನಮಗೆ ತುಂಬ, ಅದಕ್ಕೋಸ್ಕರ ಎಲ್ಲ ಸ್ಟಾಫ್ವರೆಗೂ ಕರ್ಕೊಂಡ್ಬಂದಿದ್ವಿ. ಅಣ್ಣೋದೇ ಶಾಪೇ ಎಲ್ಲಿದೆ ಅನ್ಕೊಂಡ್ಬಿಡ್ಬೋದು ಸರ್. ಈಗ ಟೋಟಲ್ ಆಗಿ 150 ಮೆಂಬರ್ ಸ್ಟಾಫ್ ನಮ್ಮ ಹತ್ರ ಇಲ್ಲಿ ಬಂದಿದ್ದಾರೆ. ನೋಡಿರಿ ಸರ್, ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತ ನಮ್ಮ ಮನಸ್ಸಲ್ಲೇ ಇದೆ ಸರ್, ಹೃದಯದಲ್ಲಿದೆ. ಅದಕ್ಕೋಸ್ಕರ ಅಲ್ಲ ಸರ್, ನಮ್ಮ ಇಷ್ಟೊಂದು ಸ್ಟಾಫ್ ಅವರು ಕರ್ಕೊಂಡ್ಬಂದು ನಾವು ಈ ಚಿತ್ರಮಂದಿರ ನೋಡೋಕೆ ಬಂದಿರೋದು ಸರ್. ಮೊದಲು ಪ್ರಾಮುಖ್ಯತೆ ಕೊಡೋದು ನಮ್ಮ ಕನ್ನಡ ಸರ್. ನಮ್ಮ ಕನ್ನಡ ಬೆಳಿಲೇಬೇಕು, ಓಲೇಬೇಕು ಸರ್. ನೀವು ಒಂಚೂರು ಮೈಕ್ ತೆಗೆದುಬಿಟ್ರೆ ಹಂಗೆ ಓಡಾಡ್ಬಿಡ್ತೀನಿ ಸರ್ ಅವರು ಸಿಕ್ಕಿದ್ರು ನಮಗೆ, ಈ ಥರ ಕನ್ನಡ ಫಿಲಮ್ ಇದೆ ಅಂತ ಹೇಳಿದ್ರು. ನಮಗೂ ಇಷ್ಟ ಆಯಿತು. ಕನ್ನಡ ಫಿಲಮ್ನ ಬೆಳೆಸಬೇಕು, ಕನ್ನಡ ಫಿಲಮ್ ನೋಡಬೇಕು, ಅದು ಫಸ್ಟ್ ಶೋ ಬರಬೇಕು ಅಂತ ಭಾಳ ಆಸೆ ಇತ್ತು. ಇವತ್ತದು ಈಡೇರಿದೆ. ನಮ್ಮ ಸ್ಟಾಫ್ ಜೊತೆ ನಾವು ಬಂದಿದ್ದೀವಿ ಸರ್. ಭಾಳ ಖುಷಿ ಅನಿಸ್ತಿದೆ. ನೀವು ಫಸ್ಟ್ ಕ್ರೌಡ್ ನೋಡಿ ಚೆನ್ನಾಗಿದೆ ರೆಸ್ಪಾನ್ಸ್. ನಾವು ಅವ್ರ ಸಾಂಗ್ನ ಕೇಳ್ತಾನೆ ಇರ್ತೀವಿ ಸರ್. ಲೋ ಚಂದನ ತಕ್ಕೋ ಅಂತ. ಹೌದು ಸರ್. ಕನ್ನಡ ಚಿತ್ರರಂಗನ ನಾವೇ ಬೆಳೆಸ್ಬೇಕು ಸರ್ ಕನ್ನಡಿಗರಾಗಿ. ಫಸ್ಟ್ ಶೋ ಆಲ್ಮೋಸ್ಟ್ ಅಲ್ಲಿ ಕನ್ನಡ ಫಿಲಮ್ನ ನಾವು ಜಾಸ್ತಿ ನೋಡೋದೆ. ಫಸ್ಟ್ ಶೋ ಹೋಗ್ತಾನೆ ಇರ್ತೀವಿ. ಈ ಸತಿ ನಮ್ಮ ಎಂಟೈರ್ ಸ್ಟಾಫಿಗೆ ಕರ್ಕೊಂಡ್ಬಂದಿದ್ದೀವಿ ಸರ್. ಹೌದು ಸರ್. ಆದರೂ ಅವ್ರಿಗೂ ಒಂದು ಚಿಕ್ಕ ರಿಲೀಫ್ ಸಿಗುತ್ತಲ್ಲ ಸರ್. ಭಾಳಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅವ್ರಿಗೂ ಒಂದು ಚಿಕ್ಕ ರಿಲೀಫ್ ಸಿಗಬೇಕಂತ ನಮ್ದೊಂದು ಪ್ರಯತ್ನ ಸರ್, ಅಷ್ಟೇ. ಎಲ್ಲ ಫಿಲಮ್ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ಕಾಮಿಡಿ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ಯಾರ. ಹೌದು ಚೆನ್ನಾಗಿದೆ. ಚೆನ್ನಾಗಿದೆ. ಕಾಮಿಡಿ ಇಷ್ಟ ಆಯಿತು, ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಚೆನ್ನಾಗಿದೆ. ಕಾಮಿಡಿ ಇಷ್ಟ ಆಯಿತು, ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಚೆನ್ನಾಗಿದೆ. ಸಾಂಗ್ ಎಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿದೆ. ಸಖತ್ತಾಗಿತ್ತು ಸರ್. ಫಿಲಮ್ ಚೆನ್ನಾಗಿತ್ತು. ಒಂಥರ ಅಳೋ ಇದೆಲ್ಲ ನೆನಪಾಯಿತು. ಹಿಂಗಿತ್ತು, ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ ಸರ್. ನೋಡ್ಬೋದು ಸರ್. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಲ್ಯಾಂಗ್ವೇಜ್ ಒಂದೊಂದು ಅರ್ಥ ಆಗಲಿಲ್ಲ ನನಗೂ, ಆದರೆ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಕಾಮಿಡಿ ಅವೆಲ್ಲ ಫಿಲಮ್ ಚೆನ್ನಾಗಿದ್ರು ಸರ್. ಕಾಮಿಡಿ ಸಾಂಗು ಎಲ್ಲ ಪ್ರತಿಯೊಂದು ಚೆನ್ನಾಗಿತ್ತು ಸರ್. ಹೌದು ಸರ್. ಕೇಳಿದೆ ಸರ್. ಆ್ಯಕ್ಟರ್ ಚೆನ್ನಾಗಿದೆ ಸರ್. ಡೈಲಾಗ್ ಚೆನ್ನಾಗಿ ಮಾತಾಡಿದ್ರು ಅವರು. ಆ ಕಡೆ ಭಾಷೆ ಚೆನ್ನಾಗಿ ಮಾತಾಡಿದ್ರು, ಮಂಡ್ಯ ಭಾಷೆ. ಅದೇ ಅವರೇ ಹೇಳಿದ್ದೇನೋ ಸಾಂಗು ಚೆನ್ನಾಗಿ ಬಂದಿದೆ. ಮತ್ತು ಸಾಂಗ್ ಮಾತ್ರ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದೇ ಸಿಂಗರ್ಸ್ ಆಗಿ ನೋಡ್ತಾ ಇದ್ವಿ, ಈಗ ಹೀರೋ ಆಗಿ ನೋಡ್ತೀವಿ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಸೂಪರ್ ಮಾಡಿದ್ದಾರೆ. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಭಾಳ ಚೆನ್ನಾಗಿದೆ. ಕಾಮಿಡಿ ಇದೆ ಸರ್. ಫುಲ್ ಆಗ್ತಿದೆ, ಫುಲ್ ಆಗ್ಬಿಟ್ಟಿದ್ದೆ. ಫುಲ್ ಎಂಜಾಯ್ಮೆಂಟ್ ಮಾಡಿದ್ದೆ ಫಿಲಮ್. ಭಾಳ ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು ನೋಡಿ. ಮೂವಿ ಎಲ್ಲ ಚೆನ್ನಾಗಿತ್ತು ಸರ್. ಕಾಮಿಡಿನೂ ಹಂಗೆ ಇತ್ತು. ಸಖತ್ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಸೀನು ಇಷ್ಟ ಆಯಿತು. ಲಾಸ್ಟ್ ಸೀನ್ ಮಾತ್ರ ಇನ್ನೂ ಸಖತ್ತಾಗಿತ್ತು ಅಷ್ಟೇ. ಅಲ್ಟಿಮೇಟ್ ಆಗಿದೆ. ಅವ್ರದ್ದೇ ಅಲ್ವಾ ಓನ್ ಸಾಂಗ್, ಏನೋ ಅವ್ರದ್ದೇ ಇನ್ನೂ ಚೆನ್ನಾಗಿತ್ತು. ನಮಗೆ ಇಷ್ಟ ಆಯಿತು. ಎಸ್ ಸರ್, ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ನಾವು ಇನ್ನೂ ರಿಯಲಾಗಿ ನೋಡಿದ್ವಿ, ಇನ್ನೂ ಖುಷಿ ಆಯಿತು ನಮಗೆ. ಸರ್, ಫ್ಯಾಮಿಲಿ ನಾವೆಲ್ಲ ಗಾರ್ಮೆಂಟ್ಸ್ ಕಡೆಯಿಂದ ಬಂದಿರೋದು. ಅರುಣೋದಯ ಬಟ್ಟೆ ಅಂಗಡಿ ಇದೆಯಲ್ಲ, ಅಲ್ಲಿ ನಮ್ಮ ಸರ್ರೇ ಕರ್ಕೊಂಬಂದಿರೋದು ಅವರೆಲ್ಲ. ಎಸ್ ಸರ್, ನೋಡ್ಬೋದು. ಎಸ್ ಸರ್, ಅಷ್ಟು ಕಾಮಿಡಿ ಇದೆ. ಇನ್ನೂ ಬೆಸ್ಟ್ ಇದೆ ಸರ್. ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಜೊತೆ ಕುತ್ಕೊಂಡು ಆದರೆ ಇದರೆಲ್ಲ ಹಿಂಗೇನಿಲ್ಲ, ಚೆನ್ನಾಗಿದೆ. ನೋಡ್ಕೊಂಡು ಕಾಮಿಡಿ ಎಲ್ಲ ಚೆನ್ನಾಗಿತ್ತು ಸರ್. ಫಿಲಮ್ ಕಾಮಿಡಿ ಇತ್ತು. ಕಾಮಿಡಿನೇ ಭಾಳ ಇಷ್ಟ ಆಗಿತ್ತು. ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಫಿಲಮ್. ವ್ಯತ್ಯಾಸ ಅಂದರೆ ಇದು ಒಂಥರ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಚೆನ್ನಾಗಿದೆ, ಖುಷಿ ಆಗುತ್ತೆ. ಒಂಥರ ಕಾಮಿಡಿ ಐತಲ್ಲ, ಭಾಳ ಚೆನ್ನಾಗಿ ಅನಿಸ್ತು. ಚೆನ್ನಾಗಿತ್ತು ಫಿಲಮ್. ಇಲ್ಲ ಸರ್, ಆ ಥರ ಏನೂ ಅನಿಸ್ಲಿಲ್ಲ. ಮಕ್ಕಳೆಲ್ಲ ಕುತ್ಕೊಂಡು ನೋಡ್ಬೋದು. ಹ್ಞೂ ಸರ್, ಎಂಜಾಯ್ ಮಾಡಿದ್ವಿ. ನಕ್ಕು ಸುಸ್ತಾಗುತ್ತೆ ಸರ್. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ರಿ, ಫ್ಯಾಮಿಲಿ ಸಮೇತ ನೋಡ್ಬೋದು ಫಿಲಮ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು ಸರ್. ಫಿಲಮಲ್ಲಿ ಎಲ್ಲನೂ ಇಷ್ಟ ಆಯ್ತು. ಎಲ್ಲ ಅದು ಸಾಂಗ್ಸು ಎಲ್ಲ ಎಷ್ಟು ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ನಕ್ಕು ಸಾಕಾಗೋಯ್ತು ಸರ್. ಹ್ಞೂ ಸರ್. ತುಂಬ ಚೆನ್ನಾಗಿದೆ ಫಿಲಮ್.
ಎಲ್ಲರೂ ನಗಿಸ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಸರ್. ಒಟ್ಟಾರೆ ಎಲ್ಲರ ಕೂತ್ಕೊಂಡು ನೋಡ್ಬೋದು. ಸೂಪರ್ ಆಗಿದೆ, 2 ಸರಿ ನೋಡಿದ್ದೀವಿ. ಸಖತ್ತಾಗಿದೆ ಫಿಲಮ್, ಹೋಲ್ ಫಿಲಮ್ ಸೂಪರ್ ಆಗಿದೆ. ಫುಲ್ ಫಿಲಮ್ ಇಷ್ಟ ಆಯಿತು. ಸೆಂಟಿಮೆಂಟು, ಲವ್ ಸ್ಟೋರಿ, ಫ್ಯಾಮಿಲಿ ಮ್ಯಾಟ್ರು ಎಲ್ಲ ಫುಲ್ ಸಖತ್ತಾಗಿದೆ. ಸೂಪರ್, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಸಾಂಗ್ಸ್ ಎಲ್ಲ. ನಮ್ಮ ಅಣ್ಣನೇ ಹಾಡಿರೋದು, ನವೀನ್ ಅಣ್ಣನೇ. ಸಖತ್ತಾಗಿದ್ದಾರೆ. ಆ್ಯಕ್ಟರ್ ಆಗಿನೂ ನೋಡಿದ್ದೀವಿ, ಅಂದರೆ ಮುಂಚೆಯಿಂದನೂ ನೋಡಿದ್ದೀವಿ ಎಲ್ಲ ಥರನೂ. ಸೂಪರ್, ಟೋಟಲಿ ಸೂಪರ್. ಜನಕ್ಕೆ ಎಲ್ಲರೂ ಬಂದು ಸಿನಿಮಾ ನೋಡಿ, ಎಲ್ಲರೂ ಸಕ್ಸಸ್ ಮಾಡಿ ಸಿನಿಮಾನ 100 ದಿನ ಓಡಿಸಿ ಅಂತ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಇನ್ನು ಯಾರ್ಯಾರು ಮದುವೆ ಆಗಿಲ್ಲ ಅಂದ್ಕೊಂಡವ್ರು ಅವ್ರಿಗೆ ಮಾತ್ರ ಒಳ್ಳೆ ಮೂವಿ ನೋಡಿದ್ರೆ ಮಾತ್ರ ಮೈಂಡಲ್ಲಿರೋದು ಎಲ್ಲದೂ ತೆಗಿತಾರೆ. ಚೆನ್ನಾಗಿದೆ ಮೂವಿ ಮಾತ್ರ. ಎಂಜಾಯ್ ಮಾಡಿದ್ವಿ. ಸುಸ್ತಾಗುತ್ತೆ. ಕಾಮಿಡಿ, ಸಾಂಗು ಪ್ರತಿಯೊಂದು ಸಕ್ಕತ್ತಾಗಿದೆ. ಕಾಮಿಡಿ ಫಸ್ಟ್ ಹಾಫ್, ಸೆಕೆಂಡ್ ಸಲ ನೋಡ್ತಾ ಇರೋದು ಮೂವಿನ, 2ನೇ ಸಲ ನೋಡ್ತಾ ಇರೋದು. ಸಕ್ಕತ್ತಾಗಿದೆ. ಮತ್ತೆ ಬರ್ತೀವಿ, ನೀವು ಬನ್ನಿ. ತುಂಬ ಚೆನ್ನಾಗಿದೆ. ಏನು ಚೆನ್ನಾಗಿತ್ತು ಮ್ಯಾಮ್? ಏನು ಇಷ್ಟ ಆಯಿತು ಫಿಲ್ಮಲ್ಲೆಲ್ಲ? ಅದೇ ಏನಂದರೆ ಕಾಮಿಡಿ ತುಂಬ ಚೆನ್ನಾಗಿದೆ. ಆಮೇಲೆ ಈವನ್ ಹೀರೋ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನವೀನ್ ಸಜ್ಜು ಅಣ್ಣ. ಮತ್ತು ಆ್ಯಕ್ಚುಲಿ ಮೆಸೇಜ್ ಇದೆ ಯೂತ್ಗಳಿಗೆ. ಜೀವನ ಪ್ರೀತಿಯಲ್ಲಿ ಮೋಸ ಆದ್ರೂ ಜೀವನ ತುಂಬ ದೊಡ್ಡದು, ಜೀವನದಲ್ಲಿ ಮುಂದೆ ಸಾಗೋದು ತುಂಬ ಇಂಪಾರ್ಟೆಂಟ್ ಅಂತ. ಅದು ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲವೂ ತುಂಬ ಚೆನ್ನಾಗಿದ್ದಾವೆ. ಒಂಥರ ಜಾನಪದ ಶೈಲಿಯಲ್ಲೂ ಇದೆ, ಈ ಕಡೆ ಲವ್ ಸಾಂಗ್ಸು ಇದೆ. ಎವ್ರಿಥಿಂಗ್ ಈಸ್ ಸೂಪರ್. ಈ ಮೆಸೇಜ್ ಜೊತೆಗೆ ಕಾಮಿಡಿ ಇದೆ. ಕಾಮಿಡಿ ಆಸಮ್. ಕಾಮಿಡಿ ಅಂತೂ ನಾವು ತೆಗೆದು ಹಾಕಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ನಕ್ಕು ಸಾಕಾಗತ್ತೆ. ಚೆನ್ನಾಗಿದೆ. ಇತ್ತೀಚೆಗೆ ಬಂದಂಥ ಒಡಿಬಡಿ ಫಿಲಮ್ಗಳಲ್ಲಿ ಈ ಥರ ಫಿಲಮ್ ಯಾವ ರೀತಿ ಅಟ್ರಾಕ್ಟ್ ಆಗುತ್ತೆ? ನಾನು ಆ್ಯಕ್ಚುಲಿ ಒಡಿಯೋ ಮೂವಿಗಳಿಗೆ ಹೋಗಲ್ಲ, ಅವೆಲ್ಲ ತುಂಬ ತಲೆನೋವು ಬಂದುಬಿಡುತ್ತೆ. ಸೊ ಇವು ಹೇಗೆ ಅಟ್ರಾಕ್ಟ್ ಆಗುತ್ತೆ ಅಂದರೆ, ಈಗ ತುಂಬ ಸ್ಟ್ರೆಸ್ಸಾಗಿ ಕೆಲಸ ಮಾಡಿ ಸಾಕಾಗಿ ಬಂದಿರ್ತೀವಿ ಅಂತ ಅನ್ನೋ ಟೈಮಲ್ಲಿ ಈ ಮೂವಿ ನೋಡಿದಾಗ ಆ ನಗುನೇ ನಮ್ಮ ನೋವನ್ನು ತೆಗ್ದಾಕ್ಬಿಡುತ್ತೆ, ನಮ್ಮ ಸ್ಟ್ರೆಸ್ನ ರಿಮೂವ್ ಮಾಡಿಬಿಡುತ್ತೆ. ಸೊ ನೋಡ್ಬೋದು, ಫ್ಯಾಮಿಲಿ ಮೂವಿ. ಸೊ ಎವ್ರಿಥಿಂಗ್ ಈಸ್ ಸೂಪರ್. ಇನ್ನೂ ಈ ಥರ ಮೂವಿಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು. ಯಾಕೆಂದರೆ ಈಗಿನ ಇದರಲ್ಲಿ ಹೆಚ್ಚಾಗಿ ಬರೀ ಮಾಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಮಾಸ್ ಮೂವೀಸೇ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಕೆಲವೊಬ್ರಿಗೆ ಬೇಕಾಗ್ಬೋದೇನೋ, ಬಟ್ ನಾಟ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಆ ಮಾಸ್ ಮೂವಿ ಬೇಕಾಗಿಲ್ಲ, ಫ್ಯಾಮಿಲಿ ಇಂಪಾರ್ಟೆಂಟ್. ಸೊ ಈ ಥರ ಮೆಸೇಜ್ ಕೊಡೋವಂಥ ಮೂವಿ, ಆಮೇಲೆ ಎಂಟರ್ಟೈನ್ ಮಾಡುವಂಥ ಮೂವಿ ತುಂಬ ಇಂಪಾರ್ಟೆಂಟು. ಇನ್ನೂ ಹೆಚ್ಚಾಗಿ ಈ ಥರ ಮೂವಿಗಳೇ ಬರಲಿ ಅಂತ ಕೇಳ್ತೀನಿ. ಜನರಿಗೆ ಕನ್ನಡ ಮೂವಿಗಳನ್ನ ಎನ್ಕರೇಜ್ ಮಾಡಬೇಕು. ಸೊ ಎಲ್ಲರೂ ಬಂದು ಎಲ್ಲ ಮೂವಿ ನೋಡಿ. ಆ್ಯಂಡ್ ಈ ಮೂವಿನೂ ತುಂಬ ಚೆನ್ನಾಗಿದೆ. ತುಂಬ ಅಣ್ಣ ಅವ್ರದ್ದು ಫಸ್ಟ್ ಮೂವಿ ಆಗಿದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿನೂ ಭಾಳ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ತೀನಿ. ಹೌದು, ಹೌದು. ಸಿಂಗರ್ ಆಗಿದ್ರು ಇಷ್ಟು ದಿನ. ಅಣ್ಣ ಸಾಂಗ್ಸ್ ಹಾಡಿ ಅದೆಲ್ಲ ಅವು ಕೇಳಿದ್ದೀವಿ. ಆಮೇಲೆ ಬಿಗ್ ಬಾಸಲ್ಲೂ ಬಂದಿದ್ದರು, ಅಲ್ಲಿ ವಿನ್ ಆಗಿದ್ದಾರೆ. ಸೊ ಈಗ ಇಲ್ಲೂ ಈ ಫೀಲ್ಡಲ್ಲೂ ಬಂದು ವಿನ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಪಿಕ್ಚರು. ನವೀನ್ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಹೀರೋಯಿನ್ನು ಎಲ್ಲ ಚೆನ್ನಾಗಿದ್ದಾರೆ. ಭಾಷೆನೂ ಇಷ್ಟ ಆಯಿತು, ಮಧುರ ಭಾಷೆ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಕಾಮಿಡಿ ಅಂತ ತಕ್ಷಣ ರಿಯಾಲಿಟಿ ಶೋದೆಲ್ಲ ಡಬಲ್ ಮೀನಿಂಗ್. ಹೌದು, ಇಲ್ಲ ಇಲ್ಲಿ ಡಬಲ್ ಮೀನಿಂಗ್ ಇಲ್ಲ. ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು, ಮಕ್ಕಳು ಎಲ್ಲರೂ, ದೊಡ್ಡವರು ಮಕ್ಕಳು ಎಲ್ಲ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಚೆನ್ನಾಗಿತ್ತು. ಅವರಿಗೆ ಕಂಗ್ರಾಟ್ಸ್, ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಮೂವಿಲಿ ಏನು ಇಷ್ಟ ಆಯ್ತು ಮೇಡಮ್ ನಿಮಗೆ? ತುಂಬ ಫನಿ ಆಗಿತ್ತು, ಕಾಮಿಡಿ ಇತ್ತು. ಹೌದು. ಎಂಡಿಂಗಲ್ಲಿ ಪಾಪ ಸ್ವಲ್ಪ ಸ್ಯಾಡ್ ಆಗಿಬಿಡ್ತು, ಬಟ್ ಇಟ್ಸ್ ಫೈನ್. ಸಿಂಗಲ್ ಆಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು, ಆಕ್ಟರ್ ಆಗಿ ಬಂದಿದ್ದಾರೆ. ಅವ್ರ ವಾಯ್ಸ್ ಅವ್ರ ಸಿಂಗಿಂಗ್ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ. ಬಟ್ ಐ ಫೀಲ್ ಲೈಕ್ ಹಿ ಹ್ಯಾಸ್ ಅ ವೆರಿ ಗುಡ್ ಪೊಟೆನ್ಷಿಯಲ್. ಅದು ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ ಒಂದು 10-15 ಪೀಪಲ್ ಬಂದಿದ್ವಿ, ತುಂಬ ಚೆನ್ನಾಗಿತ್ತು ಮೂವಿ. ಚೆನ್ನಾಗಿದೆ, ಕಾಮಿಡಿ ಅದೆಲ್ಲ ಚೆನ್ನಾಗಿದೆ ಸರ್. ಸಾಂಗ್ಸ್ ಮಾತ್ರ ಸಾಂಗ್ಸ್ ಸೂಪರು, ಎಲ್ಲ ಚೆನ್ನಾಗಿದೆ. ಈ ಕಾಮಿಡಿ ಅಂದ ತಕ್ಷಣ ಡಬಲ್ ಮೀನಿಂಗ್ ಅಂತ ಇರುತ್ತೆ. ಈ ಡಬಲ್ ಮೀನಿಂಗ್ ಚೆನ್ನಾಗಿದೆ ಸರ್. ಒಟ್ಟೆಲ್ಲ ಆಲ್ಮೋಸ್ಟ್ ಸೂಪರ್ ಫಿಲಮ್. ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸರ್ ನಿಮಗೆ? ಎಲ್ಲ ಇಷ್ಟ ಆಯಿತು, ಕಾಮಿಡಿ ಎಲ್ಲ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೋದು, ಚೆನ್ನಾಗಿದೆ.